ಮತ್ತೆ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಬೆಂಗಳೂರಿನಿಂದ ವೇಣುಗೋಪಾಲ್ ಕರೆ ಮಾಡಿದ್ದಾರೆ. ವೇಣುಗೋಪಾಲ್, ನಿಮ್ಮ ಜನ್ಮದಿನಾಂಕ ತಿಳಿಸಿ. ನಮ್ದು 22 22 1965 ಸಮಯ ತಿಳಿಸ್ಕೊಡಿ. ಶುಕ್ರವಾರ ಬೆಳಗ್ಗೆ 7 ಗಂಟೆ 50 ನಿಮಿಷ. ಹೌದು. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ ವೇಣುಗೋಪಾಲ್ ಅವರೇ, ಈಗಾಗಲೇ ನಿಮಗೆ 46 ವರ್ಷ ಆಗ್ತಾ ಇದೆ. 46 ಹಾಗೆ 47ನೇ ಪ್ರಾರಂಭ ಆಗಿದೆ. ಹುಟ್ಟಿದ ವಾರ ಸರಿಯಾಗಿದೆ, ಶುಕ್ರವಾರ. ಒಟ್ಟಿನಲ್ಲಿ ನಿಮ್ಮ ನಕ್ಷತ್ರ ಒಂದು ಉತ್ತರಾ ಫಲ್ಗುನಿ ನಕ್ಷತ್ರ, 4ನೇ ಚರಣ, ಕನ್ಯಾ ರಾಶಿ. ನಿಮ್ಮದು ಮಕರ ಲಗ್ನ. ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ನಾನು ಅಕೌಂಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತ ನೋಡೋಣ ನಿಮ್ಮ ಜಾತಕ ಏನು ಹೇಳುತ್ತೆ ಅಂತ. ನಿಮ್ಮದು ಲಗ್ನ ಬಂದು ಮಕರ ಲಗ್ನ, ಉದ್ಯೋಗ ಸ್ಥಾನಾಧಿಪತಿ ಶುಕ್ರನಿಗೆ ಯಾವಾಗಲೂ ಲೆಕ್ಕಪತ್ರಗಳೇ ಬರ್ತದೆ. ಪತ್ರಿಕೆ, ಮಾಧ್ಯಮ ಇವೆಲ್ಲವೂ ಶುಕ್ರನಿಗೆ ಸಂಬಂಧಪಟ್ಟದ್ದು, ಕಲೆ ಕೌಶಲ್ಯಗಳು. ಹಾಗೆ ನಿಮಗೆ ಶುಕ್ರನ ಜೊತೆಗೆ ಬುಧ ಇದ್ದರಿಂದ ಅಕೌಂಟ್ನಲ್ಲಿ ನೀವಿದ್ದೀರಿ. ಆ್ಯಕ್ಚುಲಿ ಒಳ್ಳೆ KS CA ಇಂಥದ್ದೆಲ್ಲ ಮಾಡುವಂಥ ಯೋಗ ಅದರ ವ್ಯಯದಲ್ಲಿದ್ದರಿಂದ ಅದನ್ನು ಮಾಡಿಸಿಲ್ಲ. ಗುರು ಮತ್ತು ಶುಕ್ರ ಮತ್ತು ಬುಧ ಇದ್ದರೆ ಒಳ್ಳೆಯ CAಗೆ ಪರೀಕ್ಷೆ ಮಾಡಿ ಅಥವಾ ದೊಡ್ಡ ಅಧಿಕಾರಿಗಳಿಗೂ ಆಗುವಂಥ ಯೋಗ. ಒಟ್ಟಿನಲ್ಲಿ ಜಾತಕ ವಿದ್ಯಾಸ್ಥಾನ ಗುರು ಇರೋದ್ರಿಂದ ಚೆನ್ನಾಗಿ ವಿದ್ಯೆ ಇದೆ. ಹಾಗೆ ಬುದ್ಧಿಸ್ಥಾನದಲ್ಲಿ ರಾಹು ಇರೋದ್ರಿಂದ ತುಂಬ ಚುರುಕಾದಂಥ ಬುದ್ಧಿಗಳಿದೆ. ಹಾಗೆ ಸಂತಾನ ಭಾವದಲ್ಲಿ ರಾಹು ಇದ್ದರೆ ಅಲ್ಪ ಸಂತಾನ. ಎಷ್ಟು ಜನ ಮಕ್ಕಳಾಗಿದ್ದಾರೆ? ಸರಿ ಇದ್ದಾರೆ. ಸೌಭಾಗ್ಯವತಿ, ಚೆನ್ನಾಗಿರ್ತಾಳೆ. ಸಪ್ತಮಾಧಿಪತಿ ಚಂದ್ರನು, ಶಶಿ ಮಂಗಳ ಯೋಗ ಅಂತ ಹೇಳ್ತೇವೆ. ಹಾಗಾಗಿ ಚಂದ್ರನಿದ್ದರೆ ಮನ ಒಪ್ಪುವ ಮಡದಿಯಾಗಿರ್ತಾಳೆ, ಅದು ಸಹ ಒಳ್ಳೆಯದಿದೆ. ಜಾತಕ ಫಲ ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ನಿಮಗೆ 7.5 ಶನಿ ಪ್ರಭಾವ ಸ್ವಲ್ಪ ಇರೋದ್ರಿಂದ ನವಂಬರ್ ತನಕ ಸ್ವಲ್ಪ ಜಾಗ್ರತೆ. ಮುಂದೆ ಒಳ್ಳೆಯ ಸುದಿನ ನಿಮಗೆ ಬರಲಿಕ್ಕಿದೆ. ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲಿ. ಓಕೆ, ಈಗ ಬೆಂಗಳೂರಿಂದ ಹರಿಪ್ರಸಾದ್ ಕರೆ ಮಾಡಿದ್ದಾರೆ. ಹರಿಪ್ರಸಾದ್, ಜನ್ಮದಿನಾಂಕ ತಿಳಿಸ್ಕೊಡಿ. ಜನ್ಮದಿನಾಂಕ ಬಂದ್ಬಿಟ್ಟು 3/2/1971. 3/2/1971. ಸಮಯ ತಿಳಿಸ್ಕೊಡಿ. ಸಮಯ 5:45. ಬೆಳಗಿನ ಜಾವನ ಅಥವಾ ಸಂಜೆನಾ? ಸಂಜೆ. ಓಕೆ, ಬೆಳಗಿನ ಜಾವ. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ, 40 ವರ್ಷ ಆಯಿತು ಯಜಮಾನರೇ. ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ಆರೋಗ್ಯ ಸ್ಥಿತಿ ಹೇಗಿದೆ? ಬುಧವಾರ ದಿವಸ ನೀವು ಹುಟ್ಟಿದ್ದೀರಿ. ಭರಣಿ ನಕ್ಷತ್ರ ಅಂತ ಹೇಳ್ತೇವೆ. ನಾಳೆ ಬರ್ತಾ ಇದೆ ನಿಮ್ಮ ನಕ್ಷತ್ರ. ಹುಟ್ಟಿದಂಥ ನಕ್ಷತ್ರ ಭರಣಿ ನಕ್ಷತ್ರ, 4ನೇ ಚರಣ, ಅಷ್ಟಮಿ, ಶುಕ್ಲ ಪಕ್ಷ, ಧನುರ್ಲಗ್ನ. ಇದು ನೀವು ಹುಟ್ಟಿದ್ದು. ನೀವು ಹೇಳಿದಂಥ ತಾರೀಕು ಹೇಳುವಾಗಲೇ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡು ಹೇಳಿದ್ದೀರಿ. ಆದರೂ ಸಹ ನೀವೇನು ಕೊಟ್ಟ ತಾರೀಕು ಇದೆಯೋ ಆ ದಿವಸದ ವಿವರಣೆ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನೋಡೋಣ ಭವಿಷ್ಯ ಏನು ಹೇಳ್ತೆ ಅಂತ. ಶನಿಚಂದ್ರ ಯೋಗ ನಿನ್ನೆನೇ ನಾವು ಡಿಸ್ಕಸ್ ಮಾಡಿದ್ವಿ ಮೊನ್ನೆ. ಶನಿಚಂದ್ರ ಯೋಗ ಅಂದರೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ, ಅದು ವೃದ್ಧಾಪ್ಯತನದಲ್ಲಿ 30 ವರ್ಷ ಆದಮೇಲೆ ಮಾನಸಿಕ ಚಿಂತೆಯನ್ನು ಮಾಡುವಂಥ ಯೋಗ ನಿಮಗೆ ತಲೆಯಲ್ಲಿದ್ದಾನೆ. ಹಾಗಾಗಿ ಉದ್ಯೋಗದಲ್ಲಿರಲಿ, ಮನೆಯಲ್ಲಿರಲಿ, ಸಂಸಾರದಲ್ಲಿರಲಿ, ಎಲ್ಲದರಲ್ಲೂ ಸಹ 40 ವರ್ಷ ಆದಮೇಲೆ ಮನುಷ್ಯನಿಗೆ ಚಿಂತೆ ಇರುವುದು ಸ್ವಭಾವ ಸಹಜ. ಆದರೆ ನಿಮ್ಮ ಜಾತಿಯಲ್ಲಿ ವಿಶೇಷ ಚಿಂತೆಯನ್ನು ಮಾಡ್ತಾನೆ ಪಂಚಮದಲ್ಲಿರುವಂಥ ಶನಿಚಂದ್ರ. ಅದಕ್ಕಾಗಿ ಶನಿಚಂದ್ರನಿಗೆ ಪ್ರತಿ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿವಸ ಚಂದ್ರ ದರ್ಶನವನ್ನು ಮಾಡಿ ಮತ್ತು ಶನಿಚಂದ್ರ ಶಾಂತಿ ಅಂತ ನವೋ ಭವತಿ ಮಂತ್ರಗಳಿಂದ 1,000ನೋ 10,000ನೋ ಜಪ ಮಾಡಿ ಹೋಮ ಮಾಡಿ. ಖಂಡಿತವಾಗಿ ಮಾನಸಿಕವಾಗಿ, ದೈಹಿಕವಾಗಿ, ವ್ಯಾವಹಾರಿಕವಾಗಿ ನಿಮಗೆ ಆಗುವಂಥ ತೊಂದರೆಗಳು, ವಿಘ್ನಗಳು ದೂರ ಆಗುತ್ತೆ. ನಿಮ್ಮ ಮನಸ್ಸಿನ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಈಗ ನಮ್ಮ ಲಾಸ್ಟ್ ಕಾಲರ್ ಸುಬ್ರಹ್ಮಣ್ಯ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಅವರೇ, ಜನ್ಮದಿನಾಂಕ ತಿಳಿಸಿ. ಓಕೆ, ಕರೆ ಕಟ್ಟಾಗಿದೆ ಅಂತ ಅನಿಸುತ್ತೆ. ಪಂಡಿತ್ರೆ, ಈಗ ನೀವು ಹೇಳ್ತಾ ಇದ್ರಿ ಈ ರಥಗಳ ಬಗ್ಗೆ, ರಥಗಳನ್ನ ಮಾಡಬೇಕು ಅಂತ. ಅಂದರೆ ಯಾವ ಕಾಲ ಒಳ್ಳೆಯದು ಈ ರಥಗಳನ್ನ? ಉಗ್ರ ಆಗಿರಬಹುದು ಅಥವಾ ಭೀಮ ಅಥವಾ ವಿಜಯ ರಥ ಮಾಡೋದು ಅಂತ ಆದರೆ ಯಾವ ಕಾಲ ಒಳ್ಳೆಯದು ಅಂತ ಅನಿಸುತ್ತೆ? ಅಲ್ಲಿ ಹೇಳುವಾಗಲೇ ಶೌನಕರು ಹೇಳಿದಂಥದ್ದು, ಋಷಿಗಳು ಹೇಳಿದಂಥ ಮಾತು, ಜನ್ಮತಮಃ ಷಷ್ಠಿತಮೇ ವರ್ಷೇ ಪ್ರಾಪ್ತೆ. 60 ವರ್ಷ ಪ್ರಾಪ್ತವಾಯಿತು ಅಂದ್ಕೂಡಲೇ ಆ ಸಂವತ್ಸರದಲ್ಲಿ ಮಾಡಬೇಕು. 70 ವರ್ಷ ಪ್ರಾಪ್ತವಾಯಿತು ಅಂದ್ಕೂಡಲೇ ಆ 70ನೇ ವರ್ಷ ಪ್ರಾಪ್ತವಾದಾಗ ಅದೇ ಮಾಸದಲ್ಲಿ ಮಾಡಬೇಕು. ಸಾಮಾನ್ಯವಾಗಿ ಇದಕ್ಕೆ ಮಾಡುವಂಥದ್ದು ಆ ಮಾಸದಲ್ಲಿ ಅವರು ಹುಟ್ಟಿದಂತಹ ಆ ಒಂದು ತಿಂಗಳಲ್ಲಿ ಅವರ ಜನ್ಮಮಿತಿ, ಅವರ ಜನ್ಮ ನಕ್ಷತ್ರ, ಜನ್ಮ ವಾರ, ಹಾಗೆ ಇಂಥ ದಿವಸದಲ್ಲಿ ಮಾಡಬೇಕು. ಎಲ್ಲವೂ ಒಗ್ಗೂಡಿ ಸಿಗದೇ ಇದ್ದರೆ ತಾರಾನುಕೂಲ ಇರಬೇಕು. ಒಳ್ಳೆಯ ದಿವಸ ಕ್ಷೇಮತಾರಿ. ಯಾವಾಗಲೂ ಇಂಥ ಹೋಮ ಹವನವನ್ನು ಮಾಡುವಾಗ ನಾವು ಕ್ಷೇಮಕ್ಕಾಗಿ ಮಾಡೋದು, ನಮ್ಮ ಒಬ್ಬರ ಕ್ಷೇಮ ಅಲ್ಲ. ಕ್ಷೇಮ ಅಂದರೆ ಇಡೀ ಕುಟುಂಬದ, ಬಂಧು ಬಳಗದ ಎಲ್ಲರ ನಿಮಿತ್ತವಾಗಿ ಮಾಡುವಂಥದ್ದಾದ್ದರಿಂದ ಕ್ಷೇಮತಾರಿಯಾದ ದಿವಸ ಮಾಡಬೇಕು. ಅವರ ನಕ್ಷತ್ರಕ್ಕೆ 4ನೇ ತಾರಿಯನ್ನು ಕ್ಷೇಮತಾರಿ ಅಂತ ಹೇಳ್ತೇವೆ. ಕ್ಷೇಮತಾರಿ ದಿವಸ ಯಾವ ಕಾರ್ಯವನ್ನು ಮಾಡ್ತೇವೋ ಅದು ಕ್ಷೇಮ. ವಿಪತ್ತಾರಿ ದಿವಸ ನಾವು ಯಾವ ಕಾರ್ಯ ಮಾಡ್ತೇವೋ ಅದು ಕಷ್ಟ. ಜನ್ಮತಾರಿ ದಿವಸ ಯಾವುದು ಮಾಡ್ತೇವೋ ಪೀಡಾ ಪರಿಹಾರ. ಅದು ಕೇವಲ ಜನ್ಮತಾರಿಯಲ್ಲಿ ಮಾಡೋದು ವೈಯಕ್ತಿಕ ಒಬ್ಬರಿಗಾಗಿ ಮಾಡುವಂಥದ್ದು. ಇನ್ನು ಮೈತ್ರ, ಪರಮ ಮೈತ್ರ ಅಂತ 2 ತಾರಿಗಳಿದೆ. ಅದು ಲೋಕಕ್ಕಾಗಿ ಮಾಡುವಂಥದ್ದು. ಇವತ್ತು ರಾಜಕಾರಣಿಗಳು ಯಾರಾದರೂ ದೇಶದ ಹಿತದೃಷ್ಟಿಯಿಂದ ದೇಶೋದ್ಧಾರಕ್ಕೆ ಮಾಡ್ತಾರೆ ಅಂದರೆ ಆಗ ಮೈತ್ರ, ಪರಮ ಮೈತ್ರ ತಾರಿಯಲ್ಲಿ ಮಾಡಬೇಕು. ಇವೆಲ್ಲ ಇದು ವಧಾತ್ತಾರಿ ಅಂತಿದೆ. ವಧಾತ್ತಾರಿಯಲ್ಲಿ ಮಾಡಿದ್ರೆ ಒಳ್ಳೆಯ ಕೆಲಸ ಮಾಡಿದ್ರೂ ಅದು ವಧೆಯೇ ಆಗುತ್ತೆ ನಮಗೆ. ಅದರಿಂದ ಕ್ಷೇಮವಾಗೋದಿಲ್ಲ, ಅಕ್ಷೇಮವಾಗ್ತದೆ. ಹಾಗಾಗಿ ಮಾಡುವಂಥ ಕಾರ್ಯಗಳಲ್ಲಿ
ತಾರಾನುಕೂಲ ಬೇಕು. ನಕ್ಷತ್ರಾತ್ ಹರತೇ ಪಾಪಂ ಹೇಳ್ತೇವೆ. ನಕ್ಷತ್ರ ನಮ್ಮ ದೋಷವನ್ನು ನಿವಾರಣೆ ಮಾಡುವಂಥದ್ದು. ಹಾಗಾಗಿ ದೋಷದ ಯುತವಾದ ನಕ್ಷತ್ರದಲ್ಲಿ ಏನೇ ಮಾಡಿದ್ರೂ ಅದು ದೋಷ. ಹಾಗಾಗಿ ನಾವು ಮೊನ್ನೆ ಅಷ್ಟೊಂದು ಭರಣಿ ನಕ್ಷತ್ರದ ದೋಷದ ಬಗ್ಗೆ, ದೇಶಕ್ಕೆ ದೋಷವನ್ನು ತರುವಂಥ ಭರಣಿಯಲ್ಲಿ ಪ್ರತಿಜ್ಞೆ ಮಾಡಬೇಡಿ ಅಂತ ಅಷ್ಟು ಕಂಠಾಘೋಷವಾಗಿ ಹೇಳಿದ್ದೇವೆ. ದೇಶದ ದೋಷ ಬಾರದಂತೆ ಆಗಲಿ ಅಂತ ಕಂಠಾಘೋಷವಾಗಿ ಹೇಳಿದ್ದು ಆ ಮಂಜುನಾಥ ಅದನ್ನು ಕಾರ್ಯರೂಪದಲ್ಲಿ ತಂದಿದ್ದಾನೆ. ಬಹಳ ಸಂತೋಷ. ಧನ್ಯವಾದ ಪಂಡಿತರೆ. ನಿತ್ಯ ಕರ್ಮದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ, ಹಾಗೆ ಸಾಕಷ್ಟು ಕಾಲರ್ಗಳ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಜಾತಕ ಫಲ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.